ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡ್ ಬರೋಣ ಬನ್ನಿ. ರೋಚಕ ತಿರುವನ್ನೇ ತಿರ್ಕೋತಾ ಇದೆ ನಿನ್ನ ಜೊತೆ ನನ್ನ ಕತೆ ಅಂತಾನೆ ಹೇಳ್ಬೋದು. ಈ ಕಡೆ ಪ್ರಸಾದಿಗೆ ಭೂಮಿಗೆ ಕ್ವಾಟ್ಲೆ ಕೊಟ್ಟು ಕೊಟ್ಟು ಸುಸ್ತಾಗಿರ್ತಾನೆ. ಹಾಗಾಗಿ ಬಾಯಾರಿಕೆ ಆಗ್ತಿರುತ್ತೆ, ನೀರ್ ಕುಡಿಬೇಕು ಅನ್ಸ್ತಿರುತ್ತೆ. ಜೋರಾಗಿ ಬಿಕ್ಳಿಸ್ತಿರ್ತಾನೆ, ಅವನೊಂಥರ ವಿಚಿತ್ರವಾಗಿ ಬಿಕ್ಳಿಸ್ತಿರ್ತಾನೆ. ನೀರ್ ಬೇಕು ಅಂತ ಎಲ್ಲೂ ಕೂಡ ಹುಡುಕಿದ್ರು ಕೂಡ ನೀರು ಮಾತ್ರ ಕಾಣಿಸ್ತಿರಲ್ಲ. ಅಯ್ಯೋ, ನನಗ್ ಬಿಕ್ಲಕ್ಕೆ ಬೇರೆ ಬರ್ತಿದೆ, ನೀರ್ ಬೇರೆ ಇಲ್ಲ, ಏನಪ್ಪಾ ಮಾಡೋದು ಅಂತ ಹೇಳ್ಬಿಟ್ಟು ಒಳ್ಳೆ ಕಾಮಿಡಿ ತರ ಬಿಕ್ಳಿಸ್ತಿರ್ತಾನೆ. ಆ ಕಡೆ ಈ ಕಡೆ ಹುಡುಕಾಡ್ತಿರ್ತಾನೆ. ಈ ಕಡೆ ಪ್ರಸಾದಿ ಬಿಕ್ಳಿಸುವಂತಹ ರೀತಿ ನೋಡ್ಬಿಟ್ರೆ ಅಲ್ಲಿ ಸತ್ಯಣ್ಣಂಗಾಗಿರ್ಬೋದು, ಭೂಮಿ, ಅಜಿತ ಎಲ್ರು ಕೂಡ ಬಿದ್ದು ಬಿದ್ದು ನಗ್ತಿರ್ತಾರೆ. ಈ ಕಡೆ ಮಯೂರಿ ಕೂಡ. ಈ ಕಡೆ ಪ್ರಸಾದಿಗಂತೂ ಬಿಕ್ಕಳಿಗೆ ಕಂಟ್ರೋಲ್ ಆಗ್ತಿರಲ್ಲ. ಆ ಕಡೆ ಈ ಕಡೆ ಹೋಗಿ ಹುಡ್ಕೋಷ್ಟೊತ್ತಿಗೆ ಒಂಥರ ಲಾಟ್ರಿ ತರ ಒಂದು ತೆಂಗಿನ ಮರದ ಕೆಳಗಡೆ ಒಂದು ಮಡಕೆನಲ್ಲಿ ಸೇಂದಿನ ಇಟ್ಬಿಟ್ಟಿರ್ತಾರೆ. ಅದು ಒಂಥರ ಸಾರಾಯಿ ಅಂತಾನೆ ಹೇಳ್ಬೋದು. ಅದನ್ನ ಒಂದು ಮಡಕೆನಲ್ಲಿ ಮುಚ್ಚಿ ಇಟ್ಟಿರ್ತಾರೆ. ಈ ಕಡೆ ಪ್ರಸಾದಿಗೆ ಅದು ನೀರ್ ಅಂತ ಹೇಳ್ಬಿಟ್ಟು, ಅಯ್ಯೋ ಯಾರೋ ನನ್ಗೆ ದೇವ್ರ ತರ ಬಂದ್ಬಿಟ್ಟು ನೀರ್ ಇಟ್ಬಿಟ್ಟಿದ್ದಾರೆ. ಬಾ, ತುಂಬಾ ಖುಷಿ ಆಗ್ತಿದೆ. ದೇವ್ರೆ ಥ್ಯಾಂಕ್ಸ್ ಅಪ್ಪ, ನನ್ಗೋಸ್ಕರ ನೀನು ಮಡಕೆನಲ್ಲಿ ನೀರ್ ಇಟ್ಬಿಟ್ಟು ಹೋಗಿದ್ಯಲ್ಲ, ತುಂಬಾ ಥ್ಯಾಂಕ್ಸ್ ದೇವ್ರೆ ಅಂತ ಹೇಳ್ಬಿಟ್ಟು ಆ ಮಡಕೆನ ಎತ್ಕೊಂಡ್ ಬಂದ್ಬಿಡ್ತಾನೆ. ಸ್ವಲ್ಪ ದೊಡ್ಡ ಮಡಕೆ ಇರುತ್ತೆ, ಫುಲ್ಲು ಸೇಂದಿ ಇರುತ್ತೆ, ಅದು ಒಂಥರ ನೀರ್ ಕಲರ್ ಇರುತ್ತೆ. ಹಾಗಾಗಿ ಪ್ರಸಾದಿಗೆ ಗೊತ್ತಿರಲ್ಲ, ಒತ್ಕೊಂಡು ಓಡ್ ಬರ್ತಾನೆ. ಈ ಕಡೆ ಅಜಿತ್ ಮತ್ತೆ ಭೂಮಿ, ಈ ಕಡೆ ಸತ್ಯಣ್ಣ ಮಯೂರಿ ಇರೋ ಕಡೆ ಈ ಕಡೆ ಆ ಮಡಕೆನ ಎತ್ಕೊಂಡು ಓಡ್ ಬಂದ್ಬಿಡ್ತಾನೆ. ಖುಷಿ ಆಗ್ಬಿಡತ್ತೆ ಈ ಕಡೆ ಪ್ರಸಾದಿಗೆ. ಮನಸ್ವಿನಿ ನೋಡಿಲಿ, ನನ್ಗೆ ಯಾರೋ ದೇವ್ರ ತರ ಬಂದು ನೀರ್ ಇಟ್ಬಿಟ್ಟು ಹೋಗಿದ್ದಾರೆ. ಸತ್ಯಣ್ಣ ನೋಡಿಲಿ ಅಂತ ಹೇಳ್ಬಿಟ್ಟು ತೋರ್ಸ್ಕೊಂಡು ಓಡ್ ಬರ್ತಿರ್ತಾನೆ. ಈ ಕಡೆ ಹುಚ್ಚರು ತರ ಒಳ್ಳೆ ಕಾಮಿಡಿ ಪೀಸ್ ತರನೇ ಓಡ್ಕೊಂಡ್ ಬರ್ತಾನೆ ಅಂತಾನೆ ಹೇಳ್ಬೋದು ಮಡಕೆನ ಎತ್ಕೊಂಡು. ಅಯ್ಯೋ, ಈ ಮಡಕೆನಲ್ಲಿರೋ ನೀರ ಅಂತ ಈ ಕಡೆ ಸತ್ಯಣ್ಣ ಕೂಡ ಕೇಳ್ತಾರೆ. ಹೌದು ಹೌದು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಈ ಕಡೆ ಪ್ರಸಾದಿ ಕೂಡ ಕುಡಿತಾನೆ. ಒಂಥರ ಸ್ವೀಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿದೆ, ಸ್ವೀಟ್ ಆಗಿದೆ ಅಂದಾಗ ಹೌದಾ ನೋಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಕುಡಿದ್ಬಿಡ್ತಾನೆ. ಈ ಕಡೆ ಸತ್ಯಣ್ಣ, ಮಯೂರಿ, ಅಜಿತ ಎಲ್ರು ಕೂಡ ಖುಷಿಯಾಗಿ ಕುಡಿದ್ಬಿಡ್ತಾರೆ. ಒಂಥರ ಸ್ವೀಟ್ ಆಗಿರುತ್ತಲ್ವಾ ಸೇಂದಿ, ಹಾಗಾಗಿ ಎಲ್ರು ಕೂಡ ಅದನ್ನ ಕುಡಿದ್ಬಿಡ್ತಾರೆ. ಈ ಕಡೆ ಭೂಮಿ ಅಂತೂ ತುಂಬಾ ಚೆನ್ನಾಗಿದೆ, ಸ್ವೀಟ್ ಆಗಿದೆ, ಇನ್ನೊಂದ್ ಸ್ವಲ್ಪ ಕೊಡಿ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಕೇಳಿ ಇಸ್ಕೊಂಡ್ ಕುಡಿತಿರ್ತಾಳೆ. ಈ ಕಡೆ ಸತ್ಯಣ್ಣ ಕೂಡ ಕೇಳಿ ಇಸ್ಕೊಂಡ್ ಕುಡಿತಿರ್ತಾರೆ. ಅಜಿತ್ ಅಂತೂ ಕೇಳ್ಬೇಕಾ, ತುಂಬಾ ಚೆನ್ನಾಗಿರುತ್ತೆ, ಅವ್ನಿಗೆ ಎಳ್ನೀರ್ ಅಂದ್ರೆ ತುಂಬಾನೇ ಇಷ್ಟ. ಹಾಗಾಗಿ ಸ್ವೀಟ್ ಆಗಿರುವಂತಹ ಒಂದು ಈ ನೀರನ್ನ ಕುಡಿಯೋದಕ್ಕೆ ತುಂಬಾ ಎಂಜಾಯ್ ಮಾಡ್ಕೊಂಡು ಎಲ್ರು ಕೂಡ ಕುಡಿತಾರೆ. ಈ ಕಡೆ ಮಯೂರಿ ಅಂತೂ ಸಿಕ್ಕಾಪಟ್ಟೆ ಕುಡ್ಬಿಡ್ತಾಳೆ. ಒಟ್ಟಾರೆಯಾಗಿ ಪ್ರಸಾದಿ ಎಲ್ರು ಕೂಡ ಅಲ್ಲಿ ಯಾರ್ಯಾರು ಹೋಗಿರ್ತಾರಲ್ಲ ಎಲ್ರು ಕೂಡ ಕುಡ್ದು ಖಾಲಿ ಮಾಡ್ಬಿಡ್ತಾರೆ. ಈ ಕಡೆ ಎಲ್ರು ಕೂಡ ಫುಲ್ ಕುಡ್ದು ಮುಗಿಸಿದ್ಮೇಲೆ ವಿಚಿತ್ರವಾಗಿ ವಾಲಾಡಕ್ ಶುರು ಮಾಡ್ತಾರೆ. ಆ ಕಡೆ ಈ ಕಡೆ ತೂರಾಡೋದಕ್ ಶುರು ಮಾಡ್ತಾರೆ. ವಿಚಿತ್ರವಾಗಿ ಡ್ಯಾನ್ಸ್ ಆಡೋದಕ್ ಶುರು ಆಗಿರ್ತಾರೆ. ಎಲ್ರು ಕೂಡ ಫುಲ್ ಟೈಟ್ ಆಗಿರ್ತಾರೆ. ಒಬ್ಬೊಬ್ರು ಈ ಕಡೆ ಅಜಿತ್ ಭೂಮಿನ ನೋಡಿದ್ರೆ ಎರಡೆರಡು ಜನ ತರ ಕಾಣಿಸ್ತಿರ್ತಾರೆ. ಈ ಕಡೆ ಪ್ರಸಾದಿ ಅಜಿತ್ ನೋಡಿದ್ರೆ ಎರಡು ಅಜಿತ್, ಭೂಮಿನ ನೋಡಿದ್ರೆ ಎರಡು ಮನಸ್ವಿನಿ. ಅಯ್ಯೋ ಮನಸ್ವಿನಿ ಎರಡೆರಡು ತರ ಕಾಣಿಸ್ತಿದ್ದಲ್ಲ, ಇಬ್ರಿದ್ದೀರಾ ಅಂತ ಹೇಳಿ ಈ ಕಡೆ ಪ್ರಸಾದಿ ಕೂಡ ಹೇಳ್ತಿರ್ತಾರೆ. ಎಲ್ರಿಗೂ ಕೂಡ ಒಬ್ಬೊಬ್ರು ಇಬ್ಬಿಬ್ರು ತರ ಕಾಣಿಸ್ತಿರ್ತಾರೆ. ಯಾಕಂದ್ರೆ ಪರಮಾತ್ಮ ಆಟ ಆಡ್ತಿರ್ತಾನೆ ಹೊಟ್ಟೆನಲ್ಲಿ, ಹಾಗಾಗಿ ಎಲ್ರಿಗೂ ಕೂಡ ಒಬ್ಬೊಬ್ರು ಇಬ್ಬಿಬ್ರು ಆಗಿ ಕಾಣಿಸ್ತಿರ್ತಾರೆ. ಈ ಕಡೆ ಪ್ರಸಾದಿ ಭೂಮಿ ಮೈ ಮೇಲೆ ಬೀಳಕ್ ಹೋಗ್ತಾಳೆ. ಆದ್ರೆ ಈ ಕಡೆ ಅಜಿತ್ ಭೂಮಿನ ಹೇಳ್ಕೊಂಡು ತಾನು ಸ್ವಂತ ಗಂಡ ಹೆಂಡತಿ ಅಂತ ಇಬ್ರು ಕೂಡ ಒಂದು ರೊಮ್ಯಾಂಟಿಕ್ ಸಾಂಗ್ ಗೆ ಡ್ಯಾನ್ಸ್ ಆಡೋದಕ್ಕೆ ಶುರು ಆಗ್ತಾರೆ. ಕಮಾನು ಡಾರ್ಲಿಂಗ್ ಅಯ್ಯೋ ಅಯ್ಯೋ, ಸಿಡೋನು ಡಾರ್ಲಿಂಗ್ ಅಯ್ಯೋ ಅಯ್ಯೋ ಅಂದ್ರೆ ಒಂದು ರವಿಚಂದ್ರನ್ ಸಾಂಗಿಗೆ ಒಂದು ಇಬ್ರು ಕೂಡ ಸ್ಟೆಪ್ ಆಗ್ತಿರ್ತಾರೆ. ತುಂಬಾ ಪ್ರೀತಿಯಿಂದ ಸ್ಟೆಪ್ ಆಗ್ತಿರ್ತಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಅಜಿತ್ ಭೂಮಿಗೆ ಮುತ್ತು ಕೊಡ್ತಿರ್ತಾನೆ, ಭೂಮಿ ಅಜಿತ್ ಅಣ್ಣಗೆ ಮುತ್ತು ಕೊಡ್ತಿರ್ತಾಳೆ. ಒಟ್ಟಾರೆಯಾಗಿ ಇಬ್ರು ಕೂಡ ತುಂಬಾನೇ ಕ್ಲೋಸ್ ಆಗಿರ್ತಾರೆ. ಈ ಕಡೆ ಪ್ರಸಾದಿಗಂತೂ ಏನ್ ನಡೀತಾ ಇದೆ ಅನ್ನೋದೇ ಗೊತ್ತಾಗ್ತಿರಲ್ಲ. ನೀನ್ ಯಾಕೆ ನನ್ ಮನಸ್ಸಿನಿಗೆ ಮುತ್ತು ಕೊಡ್ತಿದ್ಯಾ ಅಂತ ಹೇಳ್ಬಿಟ್ಟು ಭೂಮಿನ ಎಳ್ಕೊಳಕ್ ಹೋಗ್ತಾನೆ. ಇದು ನನ್ನ ಹೆಂಡತಿ, ನಿನ್ ಮನಸ್ವಿನಿ ಬೇರೆ, ಅಲ್ಲಿ ಓದ್ಲು ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು, ಇದು ಭೂಮಿ, ಇದು ಮನಸ್ವಿನಿ ಅಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಪ್ರಸಾದಿಗೆ ಅಜಿತ್ ಹೇಳ್ತಿರ್ತಾನೆ. ಈ ಕಡೆ ಸತ್ಯನ ಕೂಡ ಇವಳು ಮನಸ್ವಿನಿ ಅಲ್ಲ, ಮನಸ್ವಿನಿ ಅಲ್ಲಿ ಓದ್ಲು, ಮನಸ್ವಿನಿನೇ ಬೇರೆ, ಭೂಮಿನೇ ಬೇರೆ, ಇದು ಮನಸ್ವಿನಿ ಅಲ್ಲ, ಇದು ಭೂಮಿ ಅಂತ ಹೇಳ್ಬಿಟ್ಟು ಈ ಕಡೆ ಸತ್ಯಣ್ಣ ಕೂಡ ರಾಗ ಎಳಿತಿರ್ತಾರೆ. ಈ ಕಡೆ ಮಯೂರಿ ಅಂತೂ ಡ್ಯಾನ್ಸ್ ಇಲ್ಲ ಏನಿಲ್ಲ, ಫುಲ್ ಕುಡ್ಕೊಂಡು ಅಲ್ಲೇ ಟೈಟ್ ಆಗಿ ಬಿದ್ದಿರ್ತಾಳೆ. ಒಂದ್ ಕಡೆ ಸೈಡ್ ಒಂದು ತೆಂಗಿನ ಮರದ ಒಂದು ಚರಂಡಿನಲ್ಲಿ ಬಿದ್ದ್ಬಿಡ್ತಾಳೆ ಈ ಕಡೆ ಮಯೂರಿ. ಪ್ರಸಾದಿಗೆ ಯಾವ್ದು ಸತ್ಯ ಯಾವ್ದು ಸುಳ್ಳು, ಇದು ಭೂಮಿನ ಇದು ಮನಸ್ವಿನಿನ, ಈ ಅಜಿತ್ ಹಿಂಗ್ ಬೇರೆ ಹೇಳ್ತಿದ್ದಾನೆ. ಇಬ್ರು ನೋಡಿದ್ರೆ ಡ್ಯಾನ್ಸ್ ಮಾಡ್ತಿರ್ತಾರೆ, ಮುತ್ತುಗಳನ್ನ ಕೊಟ್ಕೊಂತಿರ್ತಾರೆ. ಈಗ ಪ್ರಸಾದಿಗೆ ಏನು ಗೊತ್ತಾಗ್ತಿಲ್ಲ. ಒಟ್ನಲ್ಲಿ ಆಡ್ಕೊಂಡು ಒಳ್ಳೆ ಎಂಜಾಯ್ ಮಾಡ್ತಿರ್ತಾರೆ ಅಂತಾನೆ ಹೇಳ್ಬೋದು. ಅದು ಎಂಜಾಯ್ ಅಂತಾನಲ್ಲ, ಒಟ್ಟಾರೆಯಾಗಿ ಮೈ ಮೇಲೆ ಪ್ರಜ್ಞೆ ಇರಲ್ಲ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಪರಸ್ಪರ ಒಂದಾಗ್ತಾರೆ ಅಜಿತ್ ಮತ್ತೆ ಭೂಮಿ ಈ ಒಂದು ಕುಡಿದ ಮತ್ತಲ್ಲಿ ಅಂತಾನೆ ಹೇಳ್ಬೋದು. ಈ ಕಡೆ ಭೂಮಿ ಅಂತೂ ಬಿಡ್ದಂಗೆ ಅಜಿತ್ ಸಾಹೇಬ್ರಿಗೆ ಕೆನ್ನೆಗೆ ಹಣೆಗೆ ಎಲ್ಲ ಮುತ್ಕೊಡ್ತಿರ್ತಾಳೆ. ಈ ಕಡೆ ಸತ್ಯಣ್ಣಂಗಂತೂ ಅದನ್ನ ನೋಡ್ಬಿಟ್ಟು ನಾಚಿ ಆಗ್ಬಿಟ್ಟು ಕಣ್ಣನ್ನ ಮುಚ್ಕೊಂಡಿರ್ತಾಳೆ ಓ ಅನ್ಕೊಂಡು. ಈ ಕಡೆ ಅಜಿತ್ ಮತ್ತೆ ಭೂಮಿ ಫುಲ್ಲು ಟೈಟ್ ಆಗಿರೋದ್ರಿಂದ ಇಬ್ರು ಕೂಡ ಹಂಗೆ ತಪ್ಕೊಂಡ್ ಮಲ್ಕೊಂಡ್ಬಿಡ್ತಾರೆ. ಎಲ್ರು ಕೂಡ ಅಲ್ಲೇ ಮಲ್ಕೊಂಡ್ಬಿಡ್ತಾರೆ. ಇನ್ನೇನು ಬೆಳಕಾಗತ್ತೆ. ಬೆಳಕಾಗಿ ಫಸ್ಟ್ ಎದ್ದಿದ್ದೆ ಪ್ರಸಾದಿ. ಇವರಿಬ್ರು ಅಜಿತ್ ಮತ್ತೆ ಭೂಮಿ ತಪ್ಕೊಂಡು ಒಬ್ರಿಗೊಬ್ರು ತಪ್ಕೊಂಡು ಮುತ್ತುಗಳನ್ನ ಕೊಡ್ಕೊಂಡು ತಪ್ಕೊಂಡಿರೋದೆಲ್ಲ ಕೂಡ ಈಗ ಪ್ರಸಾದಿಗೆ ಸ್ವಲ್ಪನೇ ನೆನಪಾಗತ್ತೆ. ಈ ಕಡೆ ಎದ್ದು ಕಂಡ್ಬಿಟ್ರೆ ಈ ಕಡೆ ಭೂಮಿ ಮತ್ತೆ ಅಜಿತ್ ಇಬ್ರು ಕೂಡ ತಪ್ಕೊಂಡು ಒಬ್ರಿಗೊಬ್ರು ತಪ್ಕೊಂಡ್ ಮಲ್ಕೊಂಡ್ಬಿಟ್ಟಿದ್ರೆ, ಫುಲ್ಲು ಕ್ಲೋಸ್ ಆಗಿ ಗಂಡ ಹೆಂಡತಿ ಅನ್ನೋ ರೇಂಜ್ಗೆ ಇಬ್ರು ತಪ್ಕೊಂಡ್ ಮಲ್ಗಿರ್ತಾರೆ. ಈ ಕಡೆ ಪ್ರಸಾದಿಗೆ ಅದನ್ನ ನೋಡ್ಬಿಟ್ಟು ಫುಲ್ಲು ಶಾಕ್ ಆಗುತ್ತೆ, ಸಿಟ್ ಬರುತ್ತೆ. ಸತ್ಯಣ್ಣ ಮಯೂರಿ ಇಲ್ಲಿ ಎದ್ದೊಳಿ ಇಲ್ಲಿ ನೋಡಿ ನನ್ ಮನಸ್ವಿನಿ ಇಲ್ಲಿ ನೋಡಿ ಅಂತ ಹೇಳ್ಬಿಟ್ಟು ಈ ಕಡೆ ಪ್ರಸಾದಿ ಬೊಬ್ಬೆ ಹೊಡ್ಕೊತಿರ್ತಾನೆ, ಕೂಗಾಡ್ತಿರ್ತಾನೆ. ಮಾಡ್ತೀನಿ ರೀ ನಿಮಗೆ, ನನ್ ಮನಸ್ವಿನಿ ಜೊತೆ ನೀನು ತಪ್ಕೊಂಡ್ ಮಲಗಿದ್ಯಾ, ಇರು ನನ್ ಮಂದಾಕಿನಿ, ನನ್ ಮಂದಾಕಿನಿಗೆ ಹೇಳ್ತೀನಿ ಅಂದ್ರೆ ನಿಂಗವಜ್ಜಿಗೆ ಈ ಕಡೆ ಪ್ರಸಾದಿ ಮಂದಾಕಿನಿ ಅಂತ ಪ್ರೀತಿಯಿಂದ ಹೇಳಿದ್ರು, ಮಂದಾಕಿನಿಗೆ ಹೇಳ್ತೀನಿ ಇರಿ ಅಂತ ಈ ಕಡೆ ಪ್ರಸಾದಿ ಕೂಡ ಹೇಳ್ತಿರ್ತಾರೆ. ಅಜಿತ್ಗಂತೂ ಫುಲ್ಲು ಎಚ್ಚರಿಕೆ ಆಗ್ಬಿಡುತ್ತೆ, ಭೂಮಿಗೂ ಎಚ್ಚರಿಕೆ ಆಗುತ್ತೆ. ಇನ್ನೇನು ಪ್ರಸಾದಿ ಮನೆಗೆ ಹೋಗ್ಬಿಟ್ಟು ಹೇಳ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಈ ಕಡೆ
ಅಜಿತ್‌ಗೂ ಕೂಡ ಭಯ ಕಾಡ್ತಿರುತ್ತೆ. ಎಲ್ರಿಗೂ ಕೂಡ ಭಯ ಕಾಡ್ತಿರುತ್ತೆ. ಈ ಕಡೆ ಭೂಮಿ ಮತ್ತೆ ಅಜಿತ್ ಇಬ್ರು ಕೂಡ ಒಬ್ರಿಗೊಬ್ರು ಕಿಸ್ ಮಾಡ್ಕೊಂಡಿರೋದಾಗಿರ್ಬೋದು, ಒಂದಾಗಿರೋದಾಗಿರ್ಬೋದು, ತಪ್ಕೊಂಡು ಮಲಗಿರೋದಾಗಿರ್ಬೋದು, ಇಬ್ರಿಗೂ ಕೂಡ ಒಂಥರ ಎದ್ಬಿಟ್ಟು ಒಬ್ರಿಗೊಬ್ರು ಹಾಗೆ ನೋಡ್ಕೊತಿರ್ತಾರೆ. ಕಣ್ಣಲ್ಲಿ ಕಣ್ಣಿಟ್ಟು ಒಬ್ರಿಗೊಬ್ರಿಗೆ ಒಂಥರ ನಾಚಿಕೆ ಆಗ್ತಿರುತ್ತೆ. ತುಂಬಾ ಪ್ರೀತಿಯಿಂದ ನಾಚಿಕೆ ಪಡ್ತಿರ್ತಾರೆ ಇಬ್ರು ಕೂಡ. ಈ ಕಡೆ ಭೂಮಿ ಎದ್ಬಿಟ್ಟು ಅಜಿತ್ ಜೊತೆಗೆ ಕೈ ಹಾಕೊಂಡೇ ಕೂತಿರ್ತಾಳೆ. ಆಗ ಭೂಮಿಗೆ ಸಡನ್ ಆಗಿ ಎಚ್ಚರ ಆದಾಗ ಈ ಕಡೆ ಅಜಿತ್‌ನ ಹೆಗಲ ಮೇಲೆ ಕೂಡ ಕೈ ಹಾಕೊಂಡಿದ್ಲು. ಕೊಟ್ಟಂತ ಅಯ್ಯೋ ಸಾಹೇಬ್ರೆ ಅದು ಅದು ಅಂತ ಹೇಳ್ತಿರ್ತಾಳೆ, ತೊದಲ್ತಿರ್ತಾಳೆ. ಸಾಹೇಬ್ರೆ ಅದ್ ಏನ್ ಗೊತ್ತಾ ಅದನ್ನ ನಾವ್ ನೀರ್ ಕುಡ್ದ್ವಲ್ಲ ಅದನ್ನ ಕುಡ್ದ್ಮೇಲೆ ಏನಾಯ್ತು ಅಂತಾನೆ ಗೊತ್ತಿಲ್ಲ ಸಾಹೇಬ್ರೆ. ಅಯ್ಯಯ್ಯೋ ಏನಾಯ್ತು ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೇಳಿದಾಗ ಅಜಿತ್‌ದು ಅದೇ ಪ್ರಶ್ನೆ ಆಗಿರುತ್ತೆ. ಮಯೂರದ್ದು, ಸತ್ಯಣ್ಣಂದು ಎಲ್ರದ್ದು ಕೂಡ ಅದೇ ಆಗಿರುತ್ತೆ. ಯಾಕಂದ್ರೆ ಎಲ್ರು ಕೂಡ ಆ ಒಂದು ಸೇದಿಯನ್ನ ಕೊಟ್ಬಿಟ್ಟು ಟೈಟ್ ಆಗ್ಬಿಟ್ಟು ಡಾನ್ಸ್ ಆಡ್ಬಿಟ್ಟು ಮಲ್ಕೊಂಡಿರ್ತಾರೆ ಸುಸ್ತಾಗಿ. ಈ ಕಡೆ ಭೂಮಿಗಂತೂ ಭಯ ಕಾಡ್ತಿರುತ್ತೆ. ಅಲ್ಲ ನಾವಿಬ್ರು ನಾನು ಮತ್ತೆ ಸಾಹೇಬ್ರು ಡಾನ್ಸ್ ಆಡಿದ್ದು, ಮಲಗಿರೋದು, ತಪ್ಕೊಂಡಿರೋದು ಎಲ್ಲ ಪ್ರಸಾದ್ ಎಲ್ಲದು ನಿಂಗವಜ್ಜಿಗೆ ಹೇಳ್ಬಿಟ್ರೆ ಅಷ್ಟೇ ಕತೆ ಏನಪ್ಪಾ ಮಾಡೋದು ಅಂತ ಈ ಕಡೆ ಭೂಮಿಗೂ ಕೂಡ ಟೆನ್ಷನ್ ಆಗ್ತಿರುತ್ತೆ. ಈ ಕಡೆ ಪ್ರಸಾದಿಗಂತೂ ಸಿಕ್ಕಾಪಟ್ಟೆ ಕೋಪ ಬರ್ತಿರುತ್ತೆ. ಯಾಕಂದ್ರೆ ತನ್ನ ಮನಸ್ವಿನಿ ಇನ್ನೊಬ್ರನ್ನ ಒಂದು ಅವನ್ ಮಗ ಆಗಿರ್ಬೋದು, ಯಾರೇ ಆಗಿರ್ಬೋದು, ತನ್ನ ಹೆಂಡತಿಯಗಳನ್ನ ಅವನು ತಪ್ಕೊಂಡ್ ಮಲಗಿರ್ತಾನಲ್ಲ ಅಂದ್ಬಿಟ್ಟು ಅದೇ ಸಿಟ್ಟಲ್ಲಿ ನಾನು ಮಂದಾಕಿನಿಗೆ ಹೇಳ್ತೀನಿ ಅಂದ್ಬಿಟ್ಟು ಇನ್ನೇನು ಮನೆ ಹತ್ರ ಓಡೋಗ್ತಿರ್ತಾನೆ. ಈ ಕಡೆ ಸತ್ಯಣ್ಣ ಮತ್ತೆ ಅಜಿತ್ ಕೂಡ ಈ ಕಡೆ ಪ್ರಸಾದಿನ ತಡೆಯೋದಕ್ಕೆ ಮುಂದಾಗ್ತಾರೆ. ಓಡೋಗ್ತಾರೆ ಪ್ರಸಾದಿ ಹಿಂದೆನೆ. ಕೊನೆಯದಾಗಿ ಸತ್ಯಣ್ಣ ಹೋಗ್ಬಿಟ್ಟು ಪ್ರಸಾದಿನ ಕ್ಯಾಚಕೊಂಡ್ಬಿಡ್ತಾರೆ ಅಂದ್ರೆ ಹಿಡ್ಕೊಂಡ್ಬಿಡ್ತಾರೆ. ಏನ್ ಗೊತ್ತಾ ಪ್ರಸಾದಿ ಅಂತ ಹೇಳಕ್ ಹೋಗ್ತಾರೆ. ಏನ್ ಹೇಳು ಎಲ್ಲ ಕಣ್ಣಾರೆ ನೋಡಾಯ್ತು ನಾನ್ ಮಂದಾಕಿನಿಗೆ ಹೇಳ್ತೀನಿ ಅಂತ. ಅಲ್ಲ ಕಣೋ ಪ್ರಸಾದಿ ನನ್ ಮಾತ್ ಕೇಳು ಅಂತ ಹೇಳ್ಬಿಟ್ಟು ನಿಧಾನವಾಗಿ ನಿಲ್ಲಿಸ್ಬಿಟ್ಟು ಅಡ್ಡ ಹಾಕ್ಬಿಟ್ಟು ನಿಧಾನವಾಗಿ ನೋಡು ನೀನ್ ತಂದಿರೋದು ಅದು ನೀರಲ್ಲ ಅದು ಹೆಂಡ. ಅದನ್ನ ಕುಡಿದ್ಬಿಟ್ಟು ನಿನಗೆ ಆ ತರ ಡಬಲ್ ಡಬಲ್ ಆಗಿ ಕಾಣ್ತಿದೆ ಅಷ್ಟೇನೆ. ಇಲ್ಲಿ ಯಾರು ಏನು ಮಾಡಿಲ್ಲ. ಏನು ಸಾರಾಯಿ ಕುಡ್ದಿರ್ತೀವಲ್ವಾ ಅದಕ್ಕೆ ಆ ತರ ಅವ್ರಿಬ್ರು ಕೂಡ ಗೊತ್ತಿಲ್ದೇನೆ ಹಂಗೆ ತಪ್ಕೊಂಡು ಮಲಗಿರ್ತಾರೆ ಅಷ್ಟೇನೆ. ಅದು ಬೇಕು ಅಂತ ಮಾಡಿಲ್ಲ. ಸಾರಾಯಿ ಕುಡ್ದಿದ್ವಲ್ಲ ಅದಕ್ಕೆ ಆತರ ಆಗಿರೋದಷ್ಟೇನೆ. ಈಗ ನೀನು ಕೂಡ ಸಾರಾಯಿ ಕುಡ್ದೆ ನಿನಗ್ ಗೊತ್ತಾಯ್ತಾ ನೀನು ಕೂಡ ಹಂಗೆ ಚರಂಡಿ ಬಿತ್ಕೊಂಡಿದ್ದೆ. ಎಲ್ರು ಕೂಡ ತಪ್ಪು ಮಾಡಿದೀವಲ್ವಾ. ಈಗ ಮನೆಗೆ ಹೋಗ್ಬಿಟ್ಟು ಎಲ್ರು ಕೂಡ ಸಾರಾಯಿ ಕುಡ್ಕೊಂಡು ಇಲ್ಲೇ ಮಲ್ಕೊಂಡಿದ್ವಿ ಅಂತ ಹೇಳಕ್ ಆಗುತ್ತಾ. ಯಾಕೆ ಅಜಿತ ಮತ್ತೆ ಮನಸ್ವಿನಿ ತಪ್ಕೊಂಡ್ ಮಲಗಿದ್ರು ಅಂತ ಹೇಳಿದ್ರೆ ಎಲ್ರು ಕೂಡ ಕುಡ್ದು ಟೈಟ್ ಆಗಿದ್ವಿ ಅಂತ ನಿಂಗವಜ್ಜಿ ಹತ್ರ ಹೇಳಕ್ ಆಗುತ್ತೇನೋ. ಹೇಳು ಪ್ರಸಾದಿ ಅಂತ ಹೇಳ್ಬಿಟ್ಟು ಈ ಕಡೆ ಸತ್ಯಣ್ಣ ಪ್ರೀತಿಯಿಂದ ಪ್ರಸಾದಿಗೆ ಕನ್ವಿನ್ಸ್ ಮಾಡ್ತಿರ್ತಾರೆ. ಇಲ್ಲ ಇಲ್ಲ ನೀವೇನೋ ಸುಳ್ಳು ಹೇಳ್ತಿದ್ರ ನನಗ್ ಗೊತ್ತು ಏನೋ ಮೋಸ ನಡೀತಿದೆ ಇಲ್ಲಿ ಹಾಗೆ ಇಲ್ಲ ನಾನ್ ಮಂದಾಕಿನಿಗೆ ಸತ್ಯ ಹೇಳೇ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಪ್ರಸಾದಿ ಕೂಡ ಹೇಳ್ತಿರ್ತಾರೆ. ಯಾರ್ ಮಾತು ಕೂಡ ಈ ಕಡೆ ಪ್ರಸಾದಿ ಕೇಳ್ತಿರಲ್ಲ. ಇನ್ನೇನು ಮನೆಗೆ ಓಡೋಗ್ಬಿಡ್ತಾನೆ. ಈ ಕಡೆ ನಿಂಗವಜ್ಜಿ ಒಂದು ಚೇರ್ ಮೇಲೆ ಕಾಲ್ ಹಾಕೊಂಡು ಕೂತಿರ್ತಾರೆ. ಈ ಕಡೆ ನಿಂಗವಜ್ಜಿ ಮಂದಾಕಿನಿ ಮಂದಾಕಿನಿ ಅಂತ ಹೇಳ್ಬಿಟ್ಟು ಮನೆಗೆ ಓಡೋಗಿ ಕೂಗ್ತಿರ್ತಾನೆ. ಈ ಕಡೆ ಪ್ರಸಾದಿ ಮಂದಾಕಿನಿ ಮಂದಾಕಿನಿ ಅಂತ. ಮಂದಾಕಿನಿ ಎಲ್ಲಿದ್ಯಾ ನಾನು ನಿನಗೆ ಏನೋ ಒಂದು ವಿಷಯ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಕೂಕೊಂಡು ಹೋಗ್ತಿರ್ತಾನೆ. ಅಯ್ಯೋ ನನ್ ಜೀವನ ಹಾಳಾಯ್ತು, ಅಯ್ಯೋ ನನ್ ಜೀವನ ಎಕ್ಕುಟ್ಟೋಯ್ತು ಅಂತ ಹೇಳ್ಬಿಟ್ಟು ಬಾಯಿ ಬಡ್ಕೊಂಡು ಮಂದಾಕಿನಿ ಮಂದಾಕಿನಿ ಅಂತ ಕೂಗ್ ಹೋಗ್ತಾ ಇರ್ತಾನೆ. ಈ ಕಡೆ ಪ್ರಸಾದಿ ಲೈ ಯಾಕೋ ಹಂಗ್ ಬಾಯಿ ಬಡ್ಕೋತಿದ್ಯಾ ಏನೋ ವಿಷಯ ಹೇಳೋ ಬೋಗಳು ಅಂತ ಹೇಳ್ಬಿಟ್ಟು ಈ ಕಡೆ ನಿಂಗವಜ್ಜಿ ಅವ್ನ್ ಬಡ್ಕೋತಿರೋದಕ್ಕೆ ಸಿಟ್ಟು ಬಂದ್ಬಿಟ್ಟು ಹೇಳ್ಬಿಡ್ತಾರೆ. ಈ ಕಡೆ ಪ್ರಸಾದಿ ಆತರ ಜೀವನನೇ ಹಾಳಾಗೋಯ್ತು ಹಂಗೆ ಹಿಂಗೆ ಮೋಸ ಆಗೋಯ್ತು ಮಂದಾಕಿನಿ ಮೋಸ ಆಗೋಯ್ತು ನನ್ ಜೀವನ ಹೋಯ್ತು ಅಂತ ಹೇಳ್ಬಿಟ್ಟು ಹೇಳ್ತಿರುವಾಗ ಎಲ್ರು ಕೂಡ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಸಂಗೀತ, ಶ್ರವಣ್, ರಾಮು, ಈ ಕಡೆ ಚಂದ್ರಿಕಾ, ಕೇಶವ ಎಲ್ರು ಕೂಡ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಮಂದಾಕಿನಿ ಮಂದಾಕಿನಿ ಏನ್ ಗೊತ್ತಾ ನನ್ ಜೀವನ ಪೂರ್ತಿ ಗುಡ್ಸಿ ಗುಂಡ ಅಂತ ಆಗೋಯ್ತು ಹಾಗೆ ಹೇಗೆ ಅಂತ ಈ ಕಡೆ ಪ್ರಸಾದಿ ಬೊಬ್ಬೆ ಹೊಡ್ಕೊತಿರುವ ಈ ಕಡೆ ಅಜಿತ್ ಮತ್ತೆ ಸತ್ಯನ ಎಲ್ರು ಕೂಡ ಬಂದ್ಬಿಡ್ತಾರೆ. ಈ ಕಡೆ ಅಜಿತ್ ಮುಖ ನೋಡ್ಬಿಟ್ಟು ಶ್ರವಣ್ ಮತ್ತೆ ರಾಮು ಏನಾಯ್ತು ಅಂತ ಕಣ್ಣಲ್ಲೇ ಸನ್ನೆ ಮಾಡ್ಬಿಟ್ಟು ಕೇಳ್ತಿರ್ತಾರೆ. ಆಗ ಈ ಕಡೆ ನಾವಿಬ್ರು ನಾನು ಮತ್ತೆ ಭೂಮಿ ಗಂಡ ಹೆಂಡತಿ ಅನ್ನೋ ಸತ್ಯ ಅವನಿಗೆ ಪ್ರಸಾದಿಗೆ ಗೊತ್ತಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಕಣ್ಸನ್ನೆನಲ್ಲೇ ಹೇಳ್ಬಿಡ್ತಾನೆ. ಅಯ್ಯೋ ಇವಾಗ ಶ್ರವಣ್ ಮತ್ತೆ ರಾಮ್ಗೆ ಫುಲ್ ಎಲ್ರಿಗೂ ಕೂಡ ಟೆನ್ಷನ್ ಆಗ್ತಿರುತ್ತೆ. ಈ ಕಡೆ ಶ್ರವಣ್ ಕೂಡ ಸಂಗೀತನ್ ಕೂಡ ಈ ವಿಷಯನ ಹೇಳ್ಬಿಡ್ತಾರೆ. ಏನಪ್ಪಾ ಮಾಡೋದು ಏನ್ ಗತಿ ಆಗುತ್ತೋ ದೇವ್ರೆ ಅಂತ ಹೇಳ್ಬಿಟ್ಟು ಎಲ್ರು ಕೂಡ ನರ್ವಸ್ ಆಗಿರ್ತಾರೆ. ಫುಲ್ ಶಾಕ್ ಅಲ್ಲಿ ಇರ್ತಾರೆ, ಭಯದಲ್ಲಿರ್ತಾರೆ. ಈ ಕಡೆ ಪ್ರಸಾದಿ ಮಾತ್ರ ಮಂದಾಕಿನಿ ಏನ್ ಗೊತ್ತಾ ನಾವು ಅಲ್ಲಿ ತೋಟದಲ್ಲಿ ಮಾತಾಡ್ತಿದ್ವಾ ಅಲ್ಲಿ ಒಂದ್ ಮಡಕೆನಲ್ಲಿ ನೀರು ಅಂತ ಅನ್ಕೊಂಡು ಎಲ್ರು ಕೂಡ ಸಾರಾಯಿ ಕೊಟ್ಬಿಟ್ವಿ. ಇವ್ರಿಬ್ರು ಏನ್ ಮಾಡಿದ್ರು ಗೊತ್ತಾ ಮಂದಾಕಿನಿ ಒಬ್ರಿಗೊಬ್ರು ಮುತ್ ಕೊಡ್ಕೊಂಡು ತಪ್ಕೊಂಡು ಮಲ್ಕೊಂಡ್ಬಿಟ್ರು. ಮಂದಾಕಿನಿ ಇಬ್ರು ಗಂಡ ಹೆಂಡತಿ ತರ ಸಂಸಾರನೇ ಮಾಡ್ಬಿಟ್ಟಿದ್ದಾರೆ ನಿಂಗವಜ್ಜಿ ಅಂತ ಹೇಳ್ಬಿಟ್ಟು ಈ ಕಡೆ ಪ್ರಸಾದಿ ಹೇಳ್ದಾಗ ನಿಂಗವಜ್ಜಿಗೆ ಸಿಕ್ಕಾಪಟ್ಟೆ ಕೋಪ ನೆತ್ತಿಗಿರುತ್ತೆ. ಏನೋ ಹೇಳ್ತಿದ್ಯಾ ಅಂತ ನಿಂಗವಜ್ಜಿ ಕೇಳಿದಾಗ ಹೌದು ಮಂದಾಕಿನಿ ನಾನೇ ನನ್ ಕಣ್ಣಾರೆ ನೋಡಿದೀನಿ ನಾನ್ ಯಾಕೆ ಸುಳ್ಳು ಹೇಳಿ ಬೇಕಾದ್ರೆ ಇವ್ರನ್ನೆಲ್ಲ ಕೇಳು ಅಂತ ಸತ್ಯಣ್ಣ ಮತ್ತೆ ಮಯೂರಿ ಕಡೆ ಕೈ ತೋರಿಸಿ ಪ್ರಸಾದಿ ಹೇಳ್ತಿದ್ದಾನೆ. ಆಗ ಈ ಕಡೆ ನಿಂಗವಜ್ಜಿ ಸತ್ಯಣ್ಣ ಮತ್ತೆ ಮಯೂರಿನ ಎಲ್ರ ಹತ್ರನು ಕೂಡ ಕೇಳ್ತಿರುವಾಗ ಅಯ್ಯೋ ಅಜ್ಜಿ ಏನ್ ಗೊತ್ತಾ ಇವನು ಮಡಕೆನಲ್ಲಿರುವ ಹೆಂಡನೆಲ್ಲ ಕುಡ್ದ್ಬಿಟ್ಟಿದ್ದಾನೆ ಫುಲ್ಲು ಟೈಟ್ ಆಗಿದ್ದಾನೆ. ಜೊತೆಗೆ ನಾವು ಎಲ್ರು ಕೂಡ ಕುಡ್ದ್ಬಿಟ್ವಿ ಅದನ್ನ ಕುಡ್ದ್ಬಿಟ್ರೆ ಕುಡ್ದ್ಬಿಟ್ಮೇಲೆ ಫುಲ್ಲು ಟೈಟ್ ಆಗ್ಬಿಡ್ತು. ಕುಡ್ದ್ಮೇಲೆ ಏನಾಗುತ್ತೋ ಏನೋ ನಮ್ಗೆ ಗೊತ್ತಾಗಲ್ವಲ್ಲ. ಕುಡ್ದಿದ್ ಮತ್ತಲ್ಲಿ ಒಬ್ರಿಗೊಬ್ರು ಹಂಗೆ ಜಾಲಿಯಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಿದ್ವಿ ಅದಕ್ಕೆ ಇವನು ತಪ್ಕೊಂಡ್ರು ಮಲ್ಕೊಂಡ್ರು ಅಂತ ಪ್ರಸಾದಿ ಹೇಳ್ತಿರೋದು ಅಂತ ಹೇಳಿ ಈ ಕಡೆ ಸತ್ಯಣ್ಣ ಹೇಗೋ ಒಂದು ಜಾರ್ಕೊಳಕ್ಕೆ ಟ್ರೈ ಮಾಡ್ತಿರ್ತಾರೆ. ಅಜ್ಜಿ ಹೆಂಡ ಕುಡ್ಸಿದ್ದು ಪ್ರಸಾದಿನೇ ಇದ್ರಲ್ಲಿ ತಪ್ಪ್ಯಾರ್ದು ಹೇಳು ಅಜ್ಜಿ ಅಂತ ಹೇಳ್ಬಿಟ್ಟು ಈ ಕಡೆ ನಿಂಗವಜ್ಜಿನ ಕೇಳಿದಾಗ ಸತ್ಯಣ್ಣ ಮತ್ತೆ ಅಜಿತು ಈ ಕಡೆ ಟಪ್ ಅಂತ ಹೇಳ್ಬಿಟ್ಟು ಪ್ರಸಾದಿ ಕೆನ್ನೆಗೆ ಫೈಡ್ ಅಂತ ಬೀಳತ್ತೆ ನಿಂಗವಜ್ಜಿ ಕೈಯಿಂದ ಏಟು. ಈ ಕಡೆ ಅಜ್ಜಿ ಹೊಡೆದ ತಕ್ಷಣ 3 ಸುತ್ ಬಂದ್ಬಿಡ್ತಾನೆ. ಈ ಕಡೆ ಪ್ರಸಾದಿ ಅಜ್ಜಿ ನನ್ಗೆ ಯಾಕೆ ಕೊಡ್ತಿದ್ಯಾ ಮಂದಾಕಿನಿ ನನ್ಗೆ ಯಾಕೆ ಕೊಡ್ತಿದ್ಯಾ ಅಂತ ಹೇಳ್ಬಿಟ್ಟು ಮತ್ತೆ ಪ್ರಶ್ನೆ ಮಾಡಕ್ ಹೋಗ್ತಾನೆ. ಇನ್ನೊಂದ್ ಹಾಕ್ತೀನಿ ನೋಡು ಹತ್ರ ಬಾ ಇಲ್ಲಿ ಅಂತ ಹೇಳ್ಬಿಟ್ಟು ಕರೆದಾಗ ಮತ್ತೆ ದೂರ ಕೊಡೋಗ್ತಾನೆ. ನಿನ್ಗೆ ಅಷ್ಟು ಗೊತ್ತಾಗಲ್ವೇನೋ ನೀರ್ ಯಾವ್ದು ಎಂಡ ಯಾವ್ದು ಅನ್ನೋದು ಗೊತ್ತಾಗಲ್ವೇನೋ ನಿನ್ಗೆ ಹಾಗೆ ಹೀಗೆ ಅನ್ಬಿಟ್ಟು ಈ ಕಡೆ ಪ್ರಸಾದಿಗೆ ಉಲ್ಟಾ ಬೈತಿರ್ತಾರೆ ನಿಂಗವಜ್ಜಿ. ಏನ್ ದಡ್ಡ ನೀನು ಹೆಂಡ ಯಾವ್ದು ನೀರ್ ಯಾವ್ದು ಅನ್ನೋದು ಕೂಡ ಗೊತ್ತಿಲ್ಲ ಅದು ನೀನು ಕುಡಿಯೋದಲ್ದೇನೆ ಎಲ್ರಿಗೂ ಕೂಡ ಕುಡ್ಸಿದ್ಯಾ ಎಷ್ಟು ದಡ್ಡ ನೀನು. ಹೋಗಿ ನಿನ್ನಂತವನಿಗೆ ನನ್ನಂತ ಬಂಗಾರದಂತ ಮನಸ್ವಿನಿನ ಕೊಡ್ಬೇಕೇನೋ ಆ ಮನಸ್ವಿನಿನ ನಿನಗ್ ಮದ್ವೆ ಮಾಡ್ಕೊಡಲ್ಲ ಅಂತ ಈ ಕಡೆ ನಿಂಗವಜ್ಜಿ ಹೇಳ್ತಿದ್ದೆ. ಇದೇ ಸಿಕ್ಕಿ ಚಾನ್ಸ್ ಅಂತ ಶ್ರವಣ್ ಕೂಡ ಹೆಂಡ ಯಾವ್ದು ನೀರ್ ಯಾವ್ದು ಅಂತ ಗೊತ್ತಿಲ್ದೇ ಇರೋ ಇಷ್ಟು ದಡ್ಡನ್ಗೆ ನನ್ನ ಮಗಳನ್ನ ಹೇಗ್ ಕೊಡಕ್ಕಾಗುತ್ತೆ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಎತ್ಕೊಂಡ್ಬಿಡ್ತಾರೆ. ಸಿಕ್ಕಿದ್ದೆ ಚಾನ್ಸ್ ಅಂತೇಳಿ ಒಟ್ಟಲ್ಲಿ ಪ್ರಸಾದದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಚಾನ್ಸ್ ಅಂತಾನೆ ಹೇಳ್ಬೋದು ಇದೊಂದು.
ಈ ಕಡೆ ರಾಮು ಸಂಗೀತ ಏನೋ ನನ್ ಮಗನ್ಗೂ ಕೂಡ ಎಣ್ಣೆ ಕುಡಿಸ್ಬಿಟ್ಟಿಯಲ್ಲೋ ಹಾಗೆ ಹೀಗೆ ಅಂತ ಈ ಕಡೆ ಸಂಗೀತ ಬೇರೆ ಹಂಗೆ ಬಂದ್ಬಿಡ್ತಾಳೆ ಜಗಳಕ್ಕೆ ಪ್ರಸಾದ್ ಜೊತೆ ಎಲ್ರು ಕೂಡ ಜಗಳಕ್ಕೆ ಬಂದ್ಬಿಡ್ತಾರೆ ಈ ಕಡೆ ಪ್ರಸಾದ್ ಜೊತೆ ಪ್ರಸಾದ್ ಈಗಂತೂ ಸಿಕ್ಕಾಬಟ್ಟೆ ಭಯ ಆಗ್ತಿರುತ್ತೆ ಕನ್ಫ್ಯೂಷನ್ ಆಗ್ತಿರುತ್ತೆ ಮೊದಲಿಗೆ ಪ್ರಸಾದಿ ಮೇಲೆ ಈ ಕಡೆ ಸಂಗೀತಂಗೆ ರಾಮ್ಗೆ ಶ್ರವಣ್ಗೆ ಎಲ್ರಿಗೂ ಕೂಡ ಕೋಪ ಇರುತ್ತೆ ಯಾಕಂದ್ರೆ ಮೊನ್ನೆಯಿಂದ ಒಂದ್ 3-4 ದಿವಸದಿಂದ ಸಿಕ್ಕಾಬಟ್ಟೆ ಕ್ವಾಟ್ಲೆ ಕೊಟ್ಟಿದ್ದ ಸಿಕ್ಕಾಬಟ್ಟೆ ಟೆನ್ಷನ್ ಕೊಟ್ಟಿರೋದ್ರಿಂದ ಎಲ್ರು ಕೂಡ ಒಂದು ಸಿಟ್ಟನ್ನ ಅವ್ನ ಕೆನ್ನೆಗೆ ಟಪ 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 ಅಂತ ಹೇಳ್ಬಿಟ್ಟು ಹೊಡೆದ್ಬಿಟ್ಟು ಎಲ್ರು ಕೂಡ ಸಿಟ್ಟನ್ನ ತೀರ್ಸ್ಕೊಂಡ್ಬಿಡ್ತಾರೆ ಸಿಕ್ಕಿದೆ ಚಾನ್ಸ್ ಅಂತ ಹೇಳಿ ಅಜಿತ್ ಬಿಡ್ತಾನ ಅಜಿತ್ ಕೂಡ ಸೇರ್ಸಿ ಹೊಡಿತಾನೆ ಈ ಕಡೆ ಭೂಮಿಗೂ ಕೂಡ ಸಿಕ್ಕಾಬಟ್ಟೆ ಕ್ವಾಟ್ಲೆ ಕೊಟ್ಟಿದ್ದ ಅವಳಂತೂ 2-3 ಸಲ ಪಟ 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 ಅಂತ ಹೊಡೆದ್ಬಿಟ್ಟಿರ್ತಾಳೆ ಆದ್ರೆ ಈ ಕಡೆ ಕೇಶವನ್ ಹೆಂಡತಿ ರಾಧಂಗ್ ಮಾತ್ರ ಈ ಕಡೆ ಪ್ರಸಾದಿ ಅಂದ್ರೆ ಬಹಳಷ್ಟು ಅಯ್ಯೋ ನನ್ ಕಂದ ನನ್ ಬಂಗಾರ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಪ್ರಸಾದಿನ ಕಾಪಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ ಆದ್ರೆ ಎಲ್ರು ಕೂಡ ಎಳ್ಕೊಂಡ್ ಪ್ರಸಾದಿಗೆ ಹಿಗ ಮಗ ಬಾರಿಸ್ತಿರ್ತಾರೆ ಈ ಕಡೆ ಅಜಿತ್ ಭೂಮಿ ಒಬ್ರಿಗೊಬ್ರು ನೋಡ್ಕೊಂಡು ಇದನ್ನೆಲ್ಲ ನೋಡ್ಕೊಂಡು ನಗ್ತಿರ್ತಾರೆ ಖುಷಿ ಪಡ್ತಿರ್ತಾರೆ ಎಂಜಾಯ್ ಮಾಡ್ತಿರ್ತಾರೆ ಅಜಿತ್ಗಂತೂ ಸಖತ್ ಖುಷಿ ಆಗ್ತಿರತ್ತೆ ಸೊ ಇಷ್ಟೆಲ್ಲ ಆಗತ್ತೆ ಅದಾದ ನಂತರ ಇನ್ನೇನು ಅಜಿತ್ ರೂಮಿಗೆ ಹೋಗ್ತಾನೆ ಅಲ್ಲಿಗೆ ಭೂಮಿ ಕೂಡ ಹೋಗ್ತಾಳೆ ಅಲ್ಲ ಸಾಹೇಬ್ರೆ ನಾವಿಬ್ರು ಆತರ ಇದೇನಾದ್ರೂ ಪ್ರಸಾದಿ ನೋಡ್ಬಿಟ್ಟು ಎಲ್ಲಿ ನಿಂಗೋಬಜಿ ಹತ್ರ ಹೇಳ್ಬಿಡ್ತಾನೋ ಅಂದ್ಬಿಟ್ಟು ಫುಲ್ಲು ಟೆನ್ಷನ್ ಆಗಿ ಹೋಗ್ತು ಸಾಹೇಬ್ರೆ ಎಲ್ಲ ಸಮಸ್ಯೆ ನೀರಿನಂತೆ ಬಗೆಹರಿದು ಹೋಯ್ತಲ್ಲ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ನಿರಾಳದಿಂದ ಹೇಳ್ತಿರ್ತಾಳೆ ಹಾಗೆ ಸ್ವಲ್ಪ ನಾಚ್ಕೋತಾಳೆ ಯಾಕಂದ್ರೆ ಮುಜುಗರ ಆಗ್ತಿರತ್ತೆ ಯಾಕಂದ್ರೆ ಇಷ್ಟೆಲ್ಲ ಕೊಟ್ಕೊಂಡಿರೋದೆಲ್ಲ ಕೂಡ ಸ್ವಲ್ಪ ಸ್ವಲ್ಪ ನೆನ್ಪಿರತ್ತೆ ಹಾಗಾಗಿ ಸ್ವಲ್ಪ ಇಬ್ರಿಗೂ ಕೂಡ ಮುಜುಗರ ಅನ್ಸೋ ಇಷ್ಟೆಲ್ಲ ಆಗತ್ತೆ ಅದಾದ ನಂತರ ಅಜಿತ್ ಇದೇ ಸರಿಯಾದ ಸಮಯ ಭೂಮಿಗೆ ನನ್ನ ಪ್ರೀತಿ ವಿಚಾರನ ಹೇಳ್ಕೊಂಡ್ಲೇಬೇಕು ಅಂತ ಭೂಮಿ ನಿನ್ನ ಹತ್ರ ಏನೋ ಒಂದು ಹೇಳ್ಕೋಬೇಕು ಅಂತ ಹೇಳ್ತಿರ್ತಾನೆ ಹೇಳಿ ಸಾಹೇಬ್ರೆ ಅಂತ ಕೇಳ್ತಿರ್ತಾರೆ ಇಬ್ರು ಕೂಡ ಒಬ್ರಿಗೊಬ್ರು ಮುಖಾನ ನೋಡ್ಕೊತಿರ್ತಾರೆ ಈ ಕಡೆ ಭೂಮಿಗೆ ಅಜಿತ್ ಐ ಲವ್ ಯು ಅಂತ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂಡಿರ್ತಾನೆ ಈ ಕಡೆ ಭೂಮಿ ಕೂಡ ಅಜಿತ್ ಬಾಯಿಂದ ಐ ಲವ್ ಯು ಅಂತ ಕೇಳ್ಬೇಕು ಅಂತ ಕೂಡ ಕಾತುರದಿಂದ ಕಾಯ್ತಿರ್ತಾಳೆ ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಚೆಕ್ ಬೈ ಫ್ರೆಂಡ್ಸ್